ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಸೊ ಇವತ್ತು ನಾವು RR ನಗರಲ್ಲಿ ಸೌಂದರ್ಯ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಇವತ್ತು ಅವ್ರು ನಮಗೋಸ್ಕರ ಯಾವ ಥರ ವೆರೈಟೀಸ್ನ ಮಾಡ್ತಾರಂತ ನೋಡೋಣ ಬನ್ನಿ. ಹಾಯ್. ಸೊ ಇವತ್ತು ನಮ್ಮ BR ಕಿಚನ್ಗೋಸ್ಕರ ನೀವು ಏನು ವೆರೈಟಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಶಂಕರಪಾಳ್ಯ ಮಾಡ್ಕೋಬೇಕು. ಶಂಕರಪಾಳ್ಯ, ಓಕೆ. ಸ್ವೀಟ್ ಅದು? ಓಕೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ? ಹಾಂ, ರೆಡಿ ಇದೆ. ಓಕೆ, ಅದಕ್ಕೆಲ್ಲ ಏನೇನು ಬೇಕು ಅಂತ ಹೇಳ್ತೀರಾ? ಹಾಲು, ಪುಡಿ, ಸಕ್ಕರೆ, ತುಪ್ಪ, ಮೈದಾ ಹಿಟ್ಟು. ಸಿಂಪಲ್ ರೆಸಿಪಿ. ಎಲ್ಲ ರೆಡಿ ಇದೆ ಅಲ್ಲ? ಹಾಂ. ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನು ಮಾಡ್ಕೋಬೇಕು? ಮೊದಲಿಗೆ ಹಿಟ್ಟು ತೊಗೊಂಡು 2 ಕಪ್ ಹಿಟ್ಟು ಹಾಕೋಬೇಕು. ಇದರೊಳಗೆ ಇದು ನಾವು ಮಿಕ್ಸಿ ಹಾಕೊಂಡಿದ್ದೆ ಸಕ್ಕರೆ. ಹಾಂ, ಸಕ್ಕರೆ ಪುಡಿ. ಹಾಂ, ಸಕ್ಕರೆ ಪುಡಿ ಮಿಕ್ಸಿ ಹಾಕೊಂಡು ಸ್ವಲ್ಪ ಹಾಕೋಬೇಕು. ಸೊ 2 ಬೌಲ್ಗೆ ಒಂದು ಅರ್ಧ ಕಪ್ ಸಾಕ ಪುಡಿ, ಸಕ್ಕರೆ ಪುಡಿ? ಹಾಂ, ಸ್ವಲ್ಪ. ಸೊ ನೆಕ್ಸ್ಟು ತುಪ್ಪ. ಓ, ಇದು ತುಪ್ಪದಲ್ಲೇ ಕಲಿಸ್ಕೊಳ್ಳೋದಾ? ಹಾಂ, ಇದ್ರ ತುಪ್ಪದಲ್ಲೇ ಕಲಿಸ್ಕೊಳ್ಳೋದು. ಫುಲ್ ಹಾಲಿನಲ್ಲೇ ಮಿಕ್ಸ್ ಮಾಡಬೇಕು. ಓಕೆ. ಸೊ ನೀರು ಆ್ಯಡ್ ಮಾಡಬಾರ್ದು, ಬರೀ ಹಾಲಲ್ಲಿ ಮಿಕ್ಸ್ ಮಾಡೋದು? ಆ್ಯಡ್ ಮಾಡ್ಬೋದು. ಓಕೆ. ಸೊ ನೀವು ಎಲ್ಲಿವರೆಗೂ ಈಗ ಏನು ಓದ್ತಾ ಇದ್ದೀರಾ, ಏನು ಸ್ಟಡಿ ಮಾಡ್ತಾ ಇದ್ದೀರಾ ನೀವು? ಸೆಕೆಂಡ್ PUC ಮುಗಿದಿದೆ. ಹಾಲಿಡೇಸ್ ಅಂತ ಮನೆಗೆ ಬಂದೆ. ಓ, ಸೆಕೆಂಡ್ PU ಓದ್ತಾ ಇದ್ದ? ಓಕೆ. ಸೊ ಇವಾಗ ಹಾಲಿಡೇಸ್ಗೆ ಅಕ್ಕನ ಮನೆಗೆ ಬಂದಿದ್ದೀರಾ? ಹೌದು. ಎಲ್ಲಿ ಓದ್ತಾ ಇರೋದು ನೀವು? ನಾವು ಗುಲ್ಬರ್ಗ. ಓಕೆ. ಸೊ ಸೆಕೆಂಡ್ PU ಮುಗೀತಾ ಇವಾಗ? ಸೊ ಈಗ ಮೊನ್ನೆ ಅಷ್ಟು ರಿಸಲ್ಟ್ ಬಂತು ಅಂತ ಅನ್ಸುತ್ತಲ್ಲ? ಹಾಂ, ರಿಸಲ್ಟ್ ಏನು ಪರ್ಸೆಂಟೇಜ್ ತೊಗೊಂಡ್ರಿ? 75. ಓ, ವೆರಿ ನೈಸ್. ಸೊ ನೆಕ್ಸ್ಟ್ ಏನು ಓದ್ಬೇಕು ಅಂದ್ಕೊಂಡಿದ್ದೀರಾ? BSc ಮಾಡ್ಬೇಕಂತ. BSc. ಹಾಂ. ಸೊ ಅದು ಹಾಲು ತುಪ್ಪ 2 ಕಾಂಬಿನೇಷನಲ್ಲಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಓಕೆ. ಫುಲ್ ಗಟ್ಟಿಯಾಗಿ ಹಾಕೋಬೇಕು. ಓಕೆ. ಫುಲ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಟ್ಟಿಯಾಗಿರ್ಬೇಕು ಇದು. ಇದು ಆಡಿಸಾಯ್ತಂದ್ರೆ ಒಂಥರ ಸ್ವಲ್ಪ ಹಿಟ್ಟು ಉದುರಿಸು. ಓಕೆ. ಸೊ ಅಡುಗೆ ಎಲ್ಲ ಇಂಟ್ರೆಸ್ಟಿಂದ ಮಾಡ್ತಿರ್ತೀರಾ ಇಲ್ಲ ಇದೇ ಫಸ್ಟ್ ಟೈಮಾ? ಮಾಡ್ತಾ ಇರ್ತೀವಿ. BR ಕಿಚನ್ ನೋಡ್ಕೊಂಡು. ಓಕೆ, ನಮ್ಮ ಚಾನಲ್ ನೋಡಿ ನೀವು ಅಡುಗೆ ಕಲಿತಾ ಇದ್ದೀರಾ. ಓಕೆ, ವೆರಿ ನೈಸ್. ಸೊ PUC ಎಲ್ಲ ಮುಗಿದ್ಮೇಲೆ ಸೊ ಬ್ಯಾಂಗ್ಳೂರಲ್ಲಿ ಓದ್ಬೇಕಾ ಇಲ್ಲ ಊರಲ್ಲೇ ಓದ್ಬೇಕಂತ ಇದ್ದೀರಾ? ಗುಲ್ಬರ್ಗದಲ್ಲೇ ಓದ್ಬೇಕಂತನಾ? ಓಕೆ. ಸೊ ನೀವು ಕಾಲೇಜ್ ಡೇಸಲ್ಲಿ ಒಳ್ಳೆ ಮೆಮೊರೀಸು ಏನಾದರೂ ಇದ್ರೆ ಹೇಳಿ. ಫ್ರೆಂಡ್ಸು ಎಲ್ಲ ಇವಾಗ ಹಾಲಿಡೇಸ್ಗೆ ಅಕ್ಕನ ಮನೆಗೆ ಬಂದಿದ್ದೀರಲ್ವಾ? ಫ್ರೆಂಡ್ಸ್ ಇದ್ದಾರೆ. ಬೆಸ್ಟ್ ಫ್ರೆಂಡ್ ಅಂತ ಯಾರನ್ನೂ ಮಾಡ್ಕೊಂಡಿಲ್ವಾ? ಹುಡುಗಿ ನೀವು ಯಾರಾದರೂ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡು, ಒಂದು ಹ್ಯಾಪಿನೆಸ್ ಶೇರ್ ಮಾಡ್ಕೊಳ್ಳೋಕ್ಕೆ ಯೂಶ್ವಲಿ ಹೆಣ್ಮಕ್ಳಿಗೆ ಇರುತ್ತಲ್ಲ ಆ ಥರ ಆಸೆಗಳು. ಅಕ್ಕ. ಓ, ನಿಮ್ಮ ಬೆಸ್ಟ್ ಫ್ರೆಂಡು ನಿಮ್ಮ ಅಕ್ಕ, ಅದು ಪಾಯಿಂಟು ಆ್ಯಕ್ಚುಲಿ. ಸೊ ನಿಮ್ಗೆ ಏನೇ ಹ್ಯಾಪಿನೆಸ್ ಇತ್ತು ಏನೇ ಇದ್ರೂ ನಿಮ್ಮ ಅಕ್ಕನ ಹತ್ರ ಶೇರ್ ಮಾಡ್ಕೊತಿರ್ತೀರಾ? ವೆರಿ ನೈಸ್. ಆಯಿಲ್ ಕಾಯ್ಲಕ್ಕೆ ಇಟ್ಕೊಂಡಿದ್ದೀನಿ. ಓಕೆ. ಈಗ ಚಪಾತಿ ಮಾಡಿ. ಹಾಂ. ಸೊ ಆಯಿಲ್ ಎಷ್ಟು ತೊಗೊಂಡಿದ್ದೀರಾ? ಆಯಿಲ್ ಅಂದಾಜಲ್ಲಿ ತೊಗೊಳ್ಳೋದು. ಓಕೆ. ಚಪಾತಿ ಥರ ತಳ್ಳದಿರಬಾರ್ದು. ಓಕೆ. ಪೂರಿ ಥರ ದಪ್ಪ. ಓ, ಸ್ವಲ್ಪ ತಿಕ್ಕಾಗಿ ಅದನ್ನ ಇದು ಮಾಡ್ಕೋಬೇಕಾ? ಓಕೆ. ಓಕೆ, ಅದೆಲ್ಲ ಲಟ್ಟಿಸ್ಕೋಬೇಕಲ್ಲ? ಹಾಂ, ಇದನ್ನು ಲಟ್ಟಿಸ್ಕೊ. ಸೊ ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯಿತು ನೀವು ರಜಕ್ಕಂತ? 1 ತಿಂಗಳು ಆಗುತ್ತೆ. 1 ತಿಂಗಳಾಯ್ತಾ? ಓಕೆ. ಎಲ್ಲೆಲ್ಲಿ ಹೋಗಿದ್ದೆ 1 ತಿಂಗಳು ನಿಮ್ಮ ಅಕ್ಕನ ಜೊತೆ? 1 ತಿಂಗಳು ನಮ್ಮ ಅಕ್ಕನ ಜೊತೆ. ಫನ್ ವರ್ಡ್ಗೆ ಹೋಗಿದ್ರಾ? ಓಕೆ. ಸೊ ಫನ್ ವರ್ಡ್ ಹೋಗಿದ್ದೀವಿ, ದೇವಸ್ಥಾನ ಹೋಗಿದ್ದೀವಿ. ಹಾಗೆ ಸೊ ಮೂವೀಸ್ ಎಲ್ಲ ಹೋಗಿದ್ರಾ? ಮೂವೀಸ್ ಹೋಗಿದ್ದೆ. ಯಾವ ಮೂವಿ ಹೋಗಿದ್ರಿ? ಹೋಗಿಲ್ಲ ಇನ್ನು. ಓಕೆ. ಸೊ ಫನ್ ವರ್ಡ್ ಹೆಂಗೆ ಅನ್ನಿಸ್ತು? ಎಂಜಾಯ್ ಮಾಡಿದ್ರಾ? ಫುಲ್ ಎಂಜಾಯ್ ಮಾಡಿದ್ವಿ. ಓಕೆ. ಹೆಂಗೆ ನಮ್ಮ ಬೆಂಗಳೂರು ಇಷ್ಟ ಆಯ್ತಾ ಇಲ್ಲ ನಿಮ್ಮ ಊರ ಚಂದ ಅನ್ನಿಸ್ತಾ? ಹಳ್ಳಿನೂ ಚಂದ, ಬೆಂಗಳೂರು ಚೆನ್ನಾಗಿ ಅನ್ನಿಸ್ತು. ಬೆಂಗಳೂರು ಚೆನ್ನಾಗಿ ಅನ್ನಿಸ್ತಾ? ಓಕೆ. ಚಪಾತಿ ಆಗಿದೆ, ಇದನ್ನು ಕಟ್ ಮಾಡ್ಕೋಬೇಕು. ಓಕೆ. ಚೆನ್ನಾಗಿ ಸೇಫ್ ಬರಬೇಕು. ಸ್ಮಾಲ್ ಪೀಸಸ್ ಕಟ್ ಮಾಡ್ಕೋಬೇಕು. ಸ್ಮಾಲ್. ಸೊ ಅದಕ್ಕೇನು ಶೇಪ್ ಅಂತಲೇ ಏನಿಲ್ಲ, ನೀಟಾಗಿ ಅದು ಲೈನ್ ಮಾಡಿಕೊಂಡು ಎಣ್ಣೆ ಕಾಯ್ದಿದೆ ಮೇಡಮ್. ಇವನ್ನ ಇದರೊಳಗೆ ಓಕೆ ಈ ಥರ ಇವನ್ನ ಕೆಂಪು ಬರೋವರೆಗೂ ಹುರ್ಕೋಬೇಕು. ಓಕೆ. ಸೊ ಬೇಗನೂ ಆಗುತ್ತಲ್ಲ? ಹಾಂ, ಬೇಗನೂ ಆಗುತ್ತೆ.
ಮನೆಯಲ್ಲೆಲ್ಲ ನಿಮ್ಗೆ ಯಾರು ಫೇವ್ರೆಟ್? ಅಪ್ಪ, ಅಮ್ಮ, ಅಕ್ಕ, ಅಣ್ಣ? ಓಕೆ, ಅಪ್ಪ, ಅಮ್ಮ. ಓಕೆ, ನಿಮ್ಮ ಅಣ್ಣ ಎಲ್ಲರೂ ಇಷ್ಟನೇ. ಹಾಂ, ನಿಮಗೆ ತುಂಬ ಇಷ್ಟ ಆಗುತ್ತೆ? ಇಲ್ಲ ನಮ್ಮ ಅಪ್ಪ ಅಂದರೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾರಲ್ಲ, ಹಾಗೆ ನಿಮ್ಗೆ ಯಾರಂದ್ರೆ ಇಷ್ಟ ಆಗುತ್ತೆ? ನಮ್ಮಮ್ಮ. ಅಮ್ಮ ಇಷ್ಟನಾ? ಓಕೆ, ಯಾಕೆ? ಏನಾದರೂ ಇರುತ್ತಲ್ಲ, ನಮ್ಮಮ್ಮ ಅಂದರೆ ನಾನು ಎಷ್ಟು ಕೇರ್ ಮಾಡ್ತಾರೆ, ಹಾಗೆ ಏನು ಇಷ್ಟ? ಕೇರ್ ಮಾಡ್ತಾರೆ, ತುಂಬ ಭಾಳ ಜೀವ ಮಾಡ್ತಾರೆ. ಓಕೆ, ಪ್ರೀತಿ ಮಾಡ್ತಾರೆ. ಸೊ ಸ್ಟಡೀಸಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ, ಓದೋದಕ್ಕೆ ಇದೆಲ್ಲ? ಅಣ್ಣ ಮಾಡ್ತಾನೆ. ಅಣ್ಣ ಮಾಡ್ತಾರಾ? ಓಕೆ. ಸೊ ಕಾಲೇಜ್ ಡೇಸಲ್ಲಿ ಇವಾಗ ಮುಗಿಸ್ಕೊಂಡು ರಜೆಗೆ ಬಂದಿದ್ದೀರಂತ, ಮತ್ತೆ ವಾಪಸ್ ಯಾವಾಗ ಹೋಗಿ ನೀವು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಇನ್ನೊಂದು ತೊಡೆ ನನಗೆ. ಹೌದಾ, ಅಡ್ಮಿಷನ್ ಎಲ್ಲ ಆಗಿದೆಯಾ? ಇಲ್ಲ, ಸ್ಟಾರ್ಟ್ ಮಾಡಬೇಕು. ಓಕೆ, ವೆರಿ ನೈಸ್. ಆಲ್ ದಿ ಬೆಸ್ಟ್ ಯುವರ್ ಫ್ಯೂಚರ್. ಯಾಕಂದರೆ ಇನ್ನು ಸ್ಟಡೀಸಲ್ಲಿ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀರಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ರೆಡಿ ಇದೆಲ್ಲ ಇದು? ಹಾಂ, ಇದು ರೆಡಿಯಾಗಿದೆ, ಸರ್ವ್ ಮಾಡಿ. ಓಕೆ. ಉತ್ತರ ಕರ್ನಾಟಕ ಸ್ಟೈಲ್ ಶಂಕರಪಾಳ್ಯ ರೆಡಿಯಾಗಿದೆ, ಟೇಸ್ಟ್ ಹೇಳಿ. ಖಂಡಿತ, ಥ್ಯಾಂಕ್ ಯು. ಸೊ ನೋಡೋದಲ್ಲ ವೀಕ್ಷಕರೇ, ಇವತ್ತು ನಮಗೋಸ್ಕರ ಸೌಂದರ್ಯ ಅವರು ಉತ್ತರ ಕರ್ನಾಟಕ ಸ್ಪೆಷಲು ಶಂಕರಪಾಳ್ಯ ಅಂತ ಒಂದು ಸ್ವೀಟ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಸೊ ತಿಂದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಟೇಸ್ಟ್ ಮಾಡೋಣ. ಓಕೆ, ಸ್ವೀಟ್ ಕರೆಕ್ಟಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ವೆರಿ ಟೇಸ್ಟಿ, ಸಕ್ಕತ್ತಾಗಿ ಬಂದಿದೆ ಆ್ಯಕ್ಚುಲಿ. ಸ್ವೀಟ್ ಜಾಸ್ತಿನೂ ಇಲ್ಲ, ಕಡಿಮೆನೂ ಇಲ್ಲ, ಸೊ ಮೀಡಿಯಮ್ ಆಗಿದೆ. ಸೊ ಶಂಕರಪಾಳ್ಯ ಅಂತ ಇದೆ ಹೆಸರು, ನಾನು ಫಸ್ಟ್ ಟೈಮ್ ಕೇಳಿರೋದು ಸ್ವೀಟಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಮಗೋಸ್ಕರ ಇವತ್ತು ಒಂದು ಒಳ್ಳೆ ಸ್ವೀಟ್ನ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಬಿ ಆರ್ ಕಿಚನ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ವೆಲ್ಕಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕ ಸ್ಪೆಷಲ್ ಶಂಕರಪಾಳ್ಯ ಅಂತ ಹೇಳಿ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಸೊ ನೀವು ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ನಮಸ್ಕಾರ.